ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾವಿದೀವಿ ಸೋಮವಾರದಲ್ಲಿ ಏನಾದ್ರೂ ಚಿನ್ನ ಮತ್ತು ಬೆಳ್ಳಿಯ ದರ ಕಮ್ಮಿ ಆಗಿದೆಯಾ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡ್ತಿರೋ ಹಾಗೆ ವಿಡಿಯೋಸ್ ನ ನೋಡ್ತಾ ಇರಬೇಕಂದ್ರೆ ಪ್ರತಿನಿತ್ಯ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಚಿನ್ನ ಮತ್ತೆ ಬೆಳ್ಳಿಯ ದರನ ನಾನು ಹೇಳ್ತಾ ಇರ್ತೀನಿ. ಲಾಸ್ಟ್ ವೀಕ್ ಅಂದ್ರೆ ಲಾಸ್ಟ್ 2 ದಿನದಿಂದ ವೀಕೆಂಡ್ ಅಲ್ಲಿ ಏನಾಯ್ತು ಅಂದ್ರೆ ಚಿನ್ನದ ಬೆಲೆ ಎರಡೂ ಸಹ ಇಳಿಕೆ ಆಗಿತ್ತು. 22 ಮತ್ತೆ 24 ಕ್ಯಾರೆಟ್ ಚಿನ್ನ ಎರಡೂ ಸಹ ಇಳಿಕೆ ಆಗಿತ್ತು. ಚಿನ್ನ ಖರೀದಿ ಮಾಡ್ಬೇಕು ಅಂತಿದ್ರೆ ಈ ವಾರ ನೋಡಿ ನಂತರ ನೀವು ಅದಕ್ಕೆ ಇನ್ವೆಸ್ಟ್ ಮಾಡಬಹುದು ಅಂತ ಕೂಡ ನಾನು ನಿಮ್ಗೆ ತಿಳಿಸಿದ್ದೆ. ಸೊ ಇವತ್ತು ಸೋಮವಾರ, ಇವತ್ತಿನಿಂದ ನಮ್ಗೆ ಏನಾದ್ರೂ ಚಿನ್ನದ ವ್ಯಾಲ್ಯೂ ಅಲ್ಲಿ, ಚಿನ್ನದ ಬೆಲೆಯಲ್ಲಿ ವ್ಯತ್ಯಾಸಗಳು ಕಾಣಿಸುತ್ತಾ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತು ನಮಗೆ 22 ಕ್ಯಾರೆಟ್ ಚಿನ್ನ ಮಾರುಕಟ್ಟೆಯಲ್ಲಿ ಎಷ್ಟಾಗಿದೆ ಅಂತ ಹೇಳ್ತೀನಿ. ಕರ್ನಾಟಕದಲ್ಲಿ ಇವತ್ತು 1 ಗ್ರಾಮ್ಗೆ 8,229 ರೂಪಾಯಿ ಆಗಿದೆ. 8,229. ನೆನೆ 8,230 ಇತ್ತು. 10 ಗ್ರಾಮಿನ ಚಿನ್ನ 82,290. ನೆನೆ 82,300. ನೆನೆಗೂ ಇವತ್ತು 22 ಕ್ಯಾರೆಟ್ ಚಿನ್ನದಲ್ಲಿ ನಮಗೆ 1 ರೂಪಾಯಿ ಕಮ್ಮಿ ಆಗಿದೆ ಅಷ್ಟೇನೆ. ಬಟ್ ಗುಡ್ ಸ್ಟಾರ್ಟ್. ವೀಕ್ ಶುರುವಾಗ್ತಾ ಇದ್ದಂಗೆ ಬೆಲೆ ಕಮ್ಮಿ ಆಗಿದೆ. ಸೊ ಆಲ್ಮೋಸ್ಟ್ 3 ದಿನದಿಂದ ಬೆಲೆ ಕಮ್ಮಿ ಆಗ್ತಾ ಬಂದಿದೆ. ಬಟ್ 1 ರೂಪಾಯಿ ಅಷ್ಟೇ ಕಮ್ಮಿ ಆಗಿದೆ. 10 ಗ್ರಾಮಿನ ಚಿನ್ನಕ್ಕೆ 10 ರೂಪಾಯಿ ಕಮ್ಮಿ ಆಗುತ್ತೆ. 24 ಕ್ಯಾರೆಟ್ ಚಿನ್ನಕ್ಕೆ 1 ಗ್ರಾಮ್ಗೆ 8,977 ರೂಪಾಯಿ ಆಗಿದೆ. ನೆನ್ನೆ 8,978 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 89,770. ನೆನೆ 89,780. ನೆನೆಗೂ ಇವತ್ತು 1 ರೂಪಾಯಿ ಇದರಲ್ಲೂ ಸಹ ಕಮ್ಮಿ ಆಯ್ತು. 10 ಗ್ರಾಮಿನ ಚಿನ್ನಕ್ಕೆ 10 ರೂಪಾಯಿ ನಿಮ್ಗೆ ಕಮ್ಮಿ ಆಗುತ್ತೆ. 18 ಕ್ಯಾರೆಟ್ ಚಿನ್ನ ಇವತ್ತು 1 ಗ್ರಾಮ್ಗೆ 6,733 ರೂಪಾಯಿ. ನೆನೆ 6,734 ರೂಪಾಯಿ. 10 ಗ್ರಾಮಿನ ಚಿನ್ನ 67,330. ನೆನೆ 67,340. ಇದು ಸಹ 1 ರೂಪಾಯಿ ಅಷ್ಟೇ ಕಮ್ಮಿ ಆಗಿದೆ ಅಂತ ಮೇಜರ್ ಆಗಿ ಏನಿಲ್ಲ. ಬಟ್ ಗುಡ್ ಸ್ಟಾರ್ಟ್. ವಾರದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಸೊ ಇದು ಇವತ್ತಿನ ಚಿನ್ನದ ಬೆಲೆ. ಬೆಳ್ಳಿಯ ದರನು ಸಹ ಕಮ್ಮಿ ಆಗಿದೆ. 114 ರೂಪಾಯಿ ಇದ್ದಿದ್ದಂತ 1 ಗ್ರಾಮ್ ಬೆಳ್ಳಿ ಇವತ್ತು 110 ರೂಪಾಯಿಗೆ ಬಂದಿದೆ. ಸೊ ವಾಪಸ್ ಕಮ್ಮಿ ಆಗ್ತಾ ಇದೆ ಬೆಳ್ಳಿಯ ದರ. ಸೊ 1 ಕೆಜಿಗೆ ನಿಮ್ಗೆ 1,10,000 ರೂಪಾಯಿ ಬೆಳ್ಳಿಯ ದರ ಆಗುತ್ತೆ. ಬಟ್ ಕ್ರಮೇಣವಾಗಿ ಕಮ್ಮಿ ಆಯ್ತು. ಸತತವಾಗಿ ಒಂದ್ 2-3 ದಿನದಿಂದ ನಿಮ್ಗೆ 4,000 ರೂಪಾಯಿ ಬೆಲೆ ಇಳಿಕೆ ಆಗಿದೆ ಬೆಳ್ಳಿಯ ದರದಲ್ಲಿ. ಸೊ ಬೆಳ್ಳಿ ಮತ್ತೆ ಚಿನ್ನ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಇದೆ. ಇನ್ನೂ ಒಂದ್ ಸ್ವಲ್ಪ ಕಾನ್ಸ್ಟೆಂಟ್ ಆಗಿ ಇನ್ನೂ ಒಂದ್ ಲೆವೆಲ್ಗೆ ಕಮ್ಮಿ ಆಗೋದು ನಿಮ್ಗೆ ಏಪ್ರಿಲ್ ನಂತರ. ಸೊ ಏಪ್ರಿಲ್ ನಂತರ ನೀವು ಚಿನ್ನ ಮತ್ತೆ ಬೆಳ್ಳಿನ ಖರೀದಿ ಮಾಡಕ್ಕೆ ಪ್ಲಾನ್ ಮಾಡಬಹುದು. ಸೊ ಇದು ಇವತ್ತಿನ ಒಂದು ಚಿನ್ನದ ಬೆಲೆ ಆಗಿತ್ತು. ಪ್ರತಿನಿತ್ಯ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ನಮಸ್ಕಾರ.